ಆದ್ರೆ ಇವತ್ತ ಜಿಲ್ಲಾ ಪೊಲೀಸರು ನಮ್ಗೆ ಬ್ಯಾರಿಕೇಡ್ ಆಗಿ ನಮಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ತಡೆ ಹಿಡಿದಿದ್ದಾರೆ. ನಾವು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೀದರ್ನಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರ ಮಾಡ್ಬೇಕಂತ ಇದ್ದಾರೆ. ಇವತ್ತ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಬ್ಯಾನರ್ಗಳ ಮೇಲ್ಗಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಫೋಟೋ ಇದೆ. ಸೌಜನ್ಯಕ್ಕೂ ಕೂಡ ನರೇಂದ್ರ ಮೋದಿ ಅವ್ರ ಫೋಟೋ ಇಲ್ಲ. ಇವತ್ತ ನಮ್ಮ ಕಾರ್ಯಕರ್ತರು ಕೂಡ ಒತ್ತಾಯ ಇದೆ, ನಾವು ಯಾವುದೇ ಕಾರಣಕ್ಕೆ ದರ್ಶನ ಮಾಡ್ಲಾರ್ದೇ ವಾಪಸ್ ಹೋಗೋದಿಲ್ಲ ಅಂತ ಹೇಳಿ. ನಾವು ದರ್ಶನ ಮಾಡೇ ಮಾಡ್ತೀವಿ. ಒಂದ್ ವೇಳೆ ನಮ್ಗೆ ದರ್ಶನ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ನಾವು ಬಿಡ್ಲಿಕ್ಕೆ ಕೊಡೋದಿಲ್ಲ. ಆ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಇಲ್ಲಿ ಹೋರಾಟ ಮಾಡೋರಿದ್ದೀವಿ. ಅದಕ್ಕೆ ನಾವು ಈಗ ಕೂಡ ಜಿಲ್ಲಾಡಳಿತ ಮನವಿ ಮಾಡ್ತಾ ಇದ್ವಿ. ನಾವು ದೇವಸ್ಥಾನಕ್ಕ ಹೋಗಿ ಬರ್ತಾ ಇದ್ವಿ, ಪೂಜೆ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ವಿ. ನಾವು ಬೇರೆದ್ ಏನು ಮಾಡ್ತಾ ಇಲ್ಲ. ನಾವು ಹೋಗಿ ಪೂಜೆ ಸಲ್ಲಿಸಿ ಬಂದು ಇವತ್ತು ನಮ್ದು ಇನ್ನೊಂದು ಹೋರಾಟ ಇದೆ. ಈ ಭ್ರಷ್ಟ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿ ಮತ್ತು ಅವನ ಪುತ್ರ ಕೂಡಿ 6,000 ಕೋಟಿ ಹಣವನ್ನು ಇವತ್ತ ಆ ಮದ್ಯದ ಅಂಗಡಿಗಳ ಲೈಸೆನ್ಸ್ ಕೊಡೋದಕ್ಕೋಸ್ಕರ ಮತ್ತು ಆ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆಗೋಸ್ಕರ 6,000 ಕೋಟಿ ಲೂಟಿ ಮಾಡಿದ್ದು. ಇವತ್ತು ಆಡಿಯೋಗಳಿವೆ. ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರು ಆಡಿಯೋಗಳ ಪ್ರದರ್ಶನ ಮಾಡಿದ್ದಾರೆ, ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಆದ್ರೂ ಕೂಡ ಇವತ್ತು ಆ ಮಂತ್ರಿ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಇವತ್ತು ಆ ಹಣ ಆಸಾಂನ ಚುನಾವಣೆ ಕಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಪಕ್ಷದ ವತಿಯಿಂದ ಹೋರಾಟ ಕೂಡ ಹಮ್ಮಿಕೊಂಡಿದ್ದೀವಿ. ಇವತ್ತು ಅಂಬೇಡ್ಕರ್ ವೃತ್ತದಿಂದ ಅಬಕಾರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಗುತ್ತಿಗೆ ಹಾಕುವ ಕಾರ್ಯಕ್ರಮ ಇದೆ. ಅದು ನಮ್ಗೆ ಅವಾಗ್ಲೇ ಅವಕಾಶ ಕೊಟ್ಟು ಇನ್ನಿವರೆಗೆ ಆ ಕಾರ್ಯಕ್ರಮ ಕೂಡ ಮುಗಿತಾ ಇತ್ತು. ಅದು ಪೊಲೀಸರು ಅವಕಾಶ ಮಾಡ್ಕೊಡೋದಕ್ಕೆ ನಾವು ಏನ್ ಹೋರಾಟ ಮಾಡ್ಬೇಕಂತ ಇನ್ನು ನಮ್ದೆಲ್ಲ ನಾಯಕರು ಕೂಡ ಯೋಚನೆ ಮಾಡ್ತಾ ಇದೀವಿ. ಈಗಾಗಲೇ ನಮ್ಮ ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದಾರೆ. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅವರಿಗೂ ಕೂಡ ಮಾತಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಅವಕಾಶ ಮಾಡ್ಕೊಟ್ಟಿದ್ರೆ ನಾವು ಶಾಂತ ರೀತಿಯಾಗಿ ನಾವು ದರ್ಶನ ಮಾಡ್ಬರ್ತೀವಿ. ಇರ್ಲಿಲ್ಲ ಅಂದ್ರೆ ಅವರಿಗೂ ಅವಕಾಶ ಕೊಡಬಾರ್ದು ಅಂತ ನಮ್ಗೆ ಗೊತ್ತಾಯ. ಪೂಜೆಗೋಸ್ಕರ ಒಂದು ರಿಸಿಪ್ಟ್ ಬರ್ಕೊಂಡು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.